ಕಂಡವ್ರ ಹತ್ರ ಹೋಗಿ ಬಡ್ಡಿಗೆ ಸಾಲ ತಗೊಂಡು ಬಂದು ನೀವೇನಾದ್ರೂ ಚಿನ್ನ ಖರೀದಿ ಮಾಡ್ತಾ ಇದ್ದೀರಾ, ಅದು ನಿಮ್ಮ ಜೀವನಕ್ಕೆ ಮುಳ್ಳು. ಬರೆದಿಟ್ಕೊಂಡ್ಬಿಡಿ, ಯಾವತ್ತೇ ಕಾರಣಕ್ಕೂ ಸಾಲ ಮಾಡಿ ನೀವು ಒಡವೆಗಳನ್ನು ತಗೋಬಾರ್ದು. ಸಾಲ ಮಾಡಿ ನೀವು ಇನ್ನೊಂದೇನು ಐಶ್ವರ್ಯನ ನಾನು ಮನೆಗೆ ತಂದಿಟ್ಕೊಂಡ್ಬಿಟ್ರೆ ಲಕ್ಷ್ಮಿ ಮೆಚ್ಕೊಂಡ್ಬಿಡ್ತಾಳೆ. ಅಲ್ಲ, ಸಾಲದ ಲಕ್ಷ್ಮಿ ನಿಮ್ಮ ಬೆನ್ನಿಗೆ ಬಿದ್ದೇ ಬಿದ್ದಿರ್ತಾಳೆ. ಸರ್ವಜ್ಞ ಹೇಳ್ತಾನೆ, ಸಾಲವನ್ನು ಕೊಂಬಾಗ ಹಾಲನ್ನ ಉಂಡಂತೆ ಸಾಲಿಗನು ಬಂದು ಬಾಗಿಲ ಬಳಿ ನಿಂತಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ. ಸಾಲ ತಗೊಳ್ಬೇಕಾದಾಗ ನಾವು ತುಂಬಾ ಚೆನ್ನಾಗಿ ಸಾಲ ತಗೊಂಡ್ಬಿಡ್ತೀವಿ, ಆದ್ರೆ ತೀರಿಸ್ಬೇಕಾದಾಗ ಅದು ಸಾಧ್ಯ ಇದೆಯಾ? ಆ ಕೇಪಬಿಲಿಟಿ ಇದ್ರೆ ಮಾತ್ರ ಸಾಲ ಮಾಡಬೇಕು. ಅದರಲ್ಲೂ ಕೆಲ ವಿಚಾರಗಳಿಗೆ ದೇವತಾ ಕಾರ್ಯಗಳನ್ನು ಮಾಡಬೇಕಾದಾಗ ಸಾಲ ಮಾಡಬಾರ್ದು. ನಿಮ್ಮಲ್ಲಿ ಎಷ್ಟಿದೆಯೋ ಅಷ್ಟೇ ಮಾಡಿ. ಕೆಲವರು ಈ ಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ನೋಡಿದ್ದೀವಿ, ಅಲಂಕಾರಕ್ಕೋಸ್ಕರನೇ ₹1000 ಖರ್ಚು ಮಾಡಿರ್ತಾರೆ. ಹೌದು, ಲಕ್ಷ್ಮಿ ನೀವು ಯಾವ ರೀತಿ ಅಲಂಕಾರ ಮಾಡಿದ್ದೀರಿ ಅನ್ನೋದಕ್ಕೆ ಒಪ್ಪಲ್ಲ. ಲಕ್ಷ್ಮಿ ನೀವು ಎಷ್ಟೆಷ್ಟು ₹1000 ಖರ್ಚು ಮಾಡಿ ಒಂದು ಹೂವಿನ ದಿಂಡಿನ ಮಾಲೆ ಹಾಕ್ಸಿದ್ದೀರಿ ಅದನ್ನು ನೋಡೋದಿಲ್ಲ. ಎಷ್ಟು ಪರಿಶುದ್ಧವಾಗಿ ನೀವು ನಿಮ್ಮ ಮನಸ್ಸಲ್ಲಿ ದೇವರಲ್ಲಿ ಲೀನ ಮಾಡಿದ್ದೀರಿ ಅನ್ನೋದನ್ನು. ಕಂಡವ್ರ ಹತ್ರ ಹೋಗಿ ಬಡ್ಡಿಗೆ ಸಾಲ ತಗೊಂಡು ಬಂದು ನೀವೇನಾದ್ರೂ ಚಿನ್ನ ಖರೀದಿ ಮಾಡ್ತಾ ಇದ್ದೀರಾ, ಅದು ನಿಮ್ಮ ಜೀವನಕ್ಕೆ ಮುಳ್ಳು. ಬರೆದಿಟ್ಕೊಂಡ್ಬಿಡಿ, ಯಾವತ್ತೇ ಕಾರಣಕ್ಕೂ ಸಾಲ ಮಾಡಿ ನೀವು ಒಡವೆಗಳನ್ನು ತಗೋಬಾರ್ದು. ಸಾಲ ಮಾಡಿ ನೀವು ಇನ್ನೊಂದೇನು ಐಶ್ವರ್ಯನ ನಾನು ಮನೆಗೆ ತಂದಿಟ್ಕೊಂಡ್ಬಿಟ್ರೆ ಲಕ್ಷ್ಮಿ ಮೆಚ್ಕೊಂಡ್ಬಿಡ್ತಾಳೆ. ಅಲ್ಲ, ಸಾಲದ ಲಕ್ಷ್ಮಿ ನಿಮ್ಮ ಬೆನ್ನಿಗೆ ಬಿದ್ದೇ ಬಿದ್ದಿರ್ತಾಳೆ. ಸರ್ವಜ್ಞ ಹೇಳ್ತಾನೆ, ಸಾಲವನ್ನು ಕೊಂಬಾಗ ಹಾಲನ್ನ ಉಂಡಂತೆ ಸಾಲಿಗನು ಬಂದು ಬಾಗಿಲ ಬಳಿ ನಿಂತಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ. ಸಾಲ ತಗೊಳ್ಬೇಕಾದಾಗ ನಾವು ತುಂಬಾ ಚೆನ್ನಾಗಿ ಸಾಲ ತಗೊಂಡ್ಬಿಡ್ತೀವಿ, ಆದ್ರೆ ತೀರಿಸ್ಬೇಕಾದಾಗ ಅದು ಸಾಧ್ಯ ಇದೆಯಾ? ಆ ಕೇಪಬಿಲಿಟಿ ಇದ್ರೆ ಮಾತ್ರ ಸಾಲ ಮಾಡಬೇಕು. ಅದರಲ್ಲೂ ಕೆಲ ವಿಚಾರಗಳಿಗೆ ದೇವತಾ ಕಾರ್ಯಗಳನ್ನು ಮಾಡಬೇಕಾದಾಗ ಸಾಲ ಮಾಡಬಾರ್ದು. ನಿಮ್ಮಲ್ಲಿ ಎಷ್ಟಿದೆಯೋ ಅಷ್ಟೇ ಮಾಡಿ. ಕೆಲವರು ಈ ಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ನೋಡಿದ್ದೀವಿ, ಅಲಂಕಾರಕ್ಕೋಸ್ಕರನೇ ₹1000 ಖರ್ಚು ಮಾಡಿರ್ತಾರೆ. ಹೌದು, ಲಕ್ಷ್ಮಿ ನೀವು ಯಾವ ರೀತಿ ಅಲಂಕಾರ ಮಾಡಿದ್ದೀರಿ ಅನ್ನೋದಕ್ಕೆ ಒಪ್ಪಲ್ಲ. ಲಕ್ಷ್ಮಿ ನೀವು ಎಷ್ಟೆಷ್ಟು ₹1000 ಖರ್ಚು ಮಾಡಿ ಒಂದು ಹೂವಿನ ದಿಂಡಿನ ಮಾಲೆ ಹಾಕ್ಸಿದ್ದೀರಿ ಅದನ್ನು ನೋಡೋದಿಲ್ಲ. ಎಷ್ಟು ಪರಿಶುದ್ಧವಾಗಿ ನೀವು ನಿಮ್ಮ ಮನಸ್ಸಲ್ಲಿ ದೇವರಲ್ಲಿ ಲೀನ ಮಾಡಿದ್ದೀರಿ ಅನ್ನೋದನ್ನು.